ನನಗೆ ಕಾಲು ತುಂಬ ಸಮಸ್ಯೆ ಐತೆ, ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಗ ಅಮ್ಮನ ಹತ್ರ ಬಂದು ತಡೆ ಓಡಿಸ್ಕೊಂಡು ಬಂದಾಗ ಈ ಕಾಲು ಸ್ವಲ್ಪ ಪರವಾಗಿಲ್ಲ, ಮತ್ತೆ ಹಲವಾರು ಸಮಸ್ಯೆಗಳು ಸ್ವಲ್ಪ ಪರಿಹಾರ ಸಿಕ್ಕಿದೆ. ಈ ಅಂಗೈನಲ್ಲಿ ಬರೆದು ನೀವು ಇಂಥದೇ ಸಮಸ್ಯೆ ಬಂದಿದ್ದೀರಾ, ನಿಮ್ಗೆ ಇಷ್ಟೇ ದಿನಕ್ಕೆ ಸಮಸ್ಯೆ ಬಗೆಹರಿಯುತ್ತೆ, ನಿಮ್ದು ಇಂಥದೇ ಸಮಸ್ಯೆಯನ್ನು ಅಂತದ್ದು ಕ್ಲಿಯರ್ ಕಟ್ ಆಗಿ ಹೇಳುವಂತ ಒಂದು ಕ್ಷೇತ್ರ ಇದು ಭದ್ರಕಾಳಮ್ಮನ ಕ್ಷೇತ್ರ ಆಗಿರುತ್ತೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ನಮಸ್ಕಾರ ಗುರುಗಳೇ. ಶರಣಾರ್ಥಿ ಅಮ್ಮ. ಸನ್ನಿಧಾನದಲ್ಲಿ ಅಮ್ಮನವ್ರ ಬರವಣಿಗೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಬರವಣಿಗೆ ಅನ್ನುವಂಥದ್ದು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವಿಧಾನದಲ್ಲಿ ಉಂಟು. ಈಗ ಕೆಲವು ದೇವತೆಗಳು ಕಳಶದಲ್ಲಿ ಬರೆಯುವಂಥದ್ದು, ಇನ್ನು ಕೆಲವು ದೇವತೆಗಳು ತನ್ನ ಹಸ್ತದಿಂದ ಬರೆಯುವಂಥದ್ದು, ಇನ್ನು ನಮ್ಮ ಭದ್ರಕಾಳಮ್ಮನವ್ರು ಹೇಗೆ ಅಂತಂದರೆ ಇವಳು ತುಂಬ ಎಲ್ಲ ವಿಚಾರದಲ್ಲೂ ಕೂಡ ವಿಶೇಷ ಆಗಿರ್ತಕ್ಕಂಥದ್ದು. ಇಲ್ಲಿ ಅಮ್ಮನವರ ಕಾಲಲ್ಲಿ ಬಲಗಾಲಲ್ಲಿ ಅವರ ಅಂಗೈಗೆ ಬರೆಯುವಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥ ವಿಧಾನ. ಈ ಅಂಗೈನಲ್ಲಿ ಬರೆದು ನೀವು ಇಂಥದೇ ಸಮಸ್ಯೆ ಬಂದಿದ್ದೀರಾ, ನಿಮ್ಗೆ ಇಷ್ಟೇ ದಿನಕ್ಕೆ ಸಮಸ್ಯೆ ಬಗೆಹರಿಯುತ್ತೆ, ನಿಮ್ಮದು ಇಂಥದೇ ಸಮಸ್ಯೆಯನ್ನು ಅಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳುವಂಥ ಒಂದು ಕ್ಷೇತ್ರ ಇದು ಭದ್ರಕಾಳಮ್ಮನ ಕ್ಷೇತ್ರ ಆಗಿರುತ್ತೆ. ಕೇಳ್ಕೆಳಪ್ಪ ಅದೇನು ಸಂಭಾಗ ಕೊಡ್ತಾನೆ ಕೇಳು, ನೆಕ್ಸ್ಟ್ ಇಷ್ಟಲ್ಲ ಆಯ್ತದೆ ಅಂತ ಹಂಗಯ್ಯ ಆಗ್ಲಿಕ್ಕಿಡಿ, ನೆಕ್ಸ್ಟ್ ಇಷ್ಟಲ್ಲಿ ಮಾಡಿಕೊಡ್ತಾಳೆ. ಅವನ ಹೆಸರು ಹೇಳಿ. ಕೋರ್ಟು ಕಚೇರಿ ನಡೀತಾ ಇದ್ದ ಭೂಮಿ ಇನ್ನೂ 1 ವರ್ಷ ಬೇಕು ಅಂತ ಸಮಯ ಬರೆದವಳೆ. ಅದೇ ಮೊನ್ನೆ ತಲೆ ಕೆರಿಸ್ತ ಬಗೆಹರಿಸ್ಕೊಳ್ಳಿ. ರಾಜಿ ಬಂದೈತ ಅಂತ ಕಣವ, ಬಗೆಹರಿಸ್ಕೊಂಡ್ರೆ ಬಗೆಹರಿಸ್ಕೊತೀವ, ಬೇಡ ಕಣೋ ಕೂಡಿ ಬಗೆಹರಿಸ್ಕೊಳ್ಳಪ್ಪ, ಕೂಡಿ ಬಗೆಹರಿಸ್ಕೊಳ್ಳಿ. ಸಂಭಾಗ ಕೊಡ್ತಾನೆ ಕೇಳು. ಇಷ್ಟು ಕುಂಟೆ ಅಷ್ಟಕ್ಕೆ ಸಮ ಬರ್ಬೇಕು. ಸಂಭಾಗ ಕೊಡಲ್ಲ ಕಳ ತರಲೆ ಮಾಡ್ತಾನೆ ಅಂತ ಹೇಳುತ್ತೆ. ನಮ್ದು ಎಷ್ಟಾಯ್ತು ಅಷ್ಟೇ ಆಗುತ್ತೆ. ನೆಕ್ಸ್ಟ್ ಇಷ್ಟಲ್ಲ ಆಯ್ತದೆ ಕೇಳು. ನೆಕ್ಸ್ಟ್ 2 ಕೇಸ್ ಒಳಗೋ ಇಲ್ಲ 1 ಕೇಸ್ ಒಳಗೋ, 1 ತಿಂಗಳು 1 ಕೇಸ್ ಒಳಗಾಗುತ್ತೆ. ಇನ್ನೊಂದು ಕೇಸ್ ಒಳಗಾಗ ಅರಿಕೆ ಮಾಡ್ಕೋಬೇಕು. ಮಾಡ್ಕೊತೀವಿ. ಹೇಳಿ ಒಂದು ವಾಸನೆ ತಂದು ಕೊಡ್ತೀವಿ ಬಿಡಪ್ಪ. ಅಮ್ಮಯ್ಯ ನಿಮ್ಗೊಂದು ವಾಸನೆ ತಂದು ಕೊಡ್ತೀನಿ ಕಣವ. ಒಂದು ವಾಸನೆ ತಂದು ಕೊಡ್ತೀನಿ ಕಣವ. ಅದಾದ್ರೆ ಹೋರ್ದು ನೋಡವ, ಭಾರಿ ತೊಂದರೆ ಕೊಡ್ತಾರೆ. ಯಾರು ಮಾಡ್ತವ್ರೆ ಅವ್ರಿಗೆ ಹಿಂದಿರುಗಿಸಿ ನೀನೇ. ನಮಸ್ತೆ, ನನ್ನ ಹೆಸರು ಓಂಕಾರ ಮೂರ್ತಿ ಅಂತ. ನಮ್ಮ ಸ್ವಂತ ಊರು ಬಂದು ಕಗ್ಲಿಪುರ. ನಾನು ಕೆಂಗೇರಿಂದ ಬಂದಿದ್ದೀನಿ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಯಾರೋ ಹೇಳಿದಾಗ ಈ ಥರ ಇದೆ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ನಾನು ಅವರಿಬ್ಬರ ಜೊತೆಲೇ ಬಂದ್ವಿ. ಅವರು ಕೆಲವು ಸಾರಿ ಬರಲಿಲ್ಲ ಮತ್ತು ಕೆಲವು ಸಾರಿ ಬಂದರು. ಬಟ್ ನಾನು 5-6 ವಾರ ಕಂಟಿನ್ಯೂ ಬಂದೆ. ನನಗೆ ಕಾಲು ತುಂಬ ಸಮಸ್ಯೆ ಆಯಿತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಗ ಅಮ್ಮನ ಹತ್ರ ಬಂದು ತಡೆ ಓಡಿಸ್ಕೊಂಡು ಬಂದಾಗ ಈ ಕಾಲು ಸ್ವಲ್ಪ ಪರವಾಗಿಲ್ಲ, ಮತ್ತು ಹಲವಾರು ಸಮಸ್ಯೆಗಳು ಸ್ವಲ್ಪ ಪರಿಹಾರ ಸಿಕ್ಕಿದೆ. ಇನ್ನೊಂದು 2-3 ತಡೆ ಇದ್ದು ಅದು ಇವತ್ತು ಕೇಳ್ಕೊಂಡು ಹೋಗೋಣ ಬಂದಿದ್ದೆ.
ಈಗ ಅದಕ್ಕೂ ಪರಿಹಾರ ಕೊಟ್ಟಿದ್ದಾರೆ. ಯಾರು ದೇವರನ್ನ ನಂಬಿ ಕೈ ಮುಗಿದು ಅವರ ಆಸರೆ ಬರ್ತಾರೆ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ. ಈ ಕ್ಷೇತ್ರದಲ್ಲಿ ತುಂಬ ಪವರ್ ಇದೆ ಅಂತಲೂ ಕೂಡ ನಾನು ಕೇಳಿದ್ದೆ. ಬಟ್ ನನಗೆ ಅದನ್ನು ಅನುಭವಿಸ್ತಾ ಇದ್ದೀನಿ. ತುಂಬ ಅನುಕೂಲವಾಗಿದೆ, ಚೆನ್ನಾಗಿದೆ. ಅವರ ಆಶೀರ್ವಾದ ತುಂಬ ಸದಾ ಎಲ್ಲರ ಮೇಲೂ ಯಾರು ಭಕ್ತಿಯಿಂದ ಬಂದು ಕೈ ಮುಗಿದು ಶರಣಾಗ್ತಾರೆ ಅವರಿಗೆಲ್ಲರಿಗೂ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ ಮತ್ತು ಧೈರ್ಯ ಕೊಡ್ತಾಳೆ ಸರ್. ನಂಬಿ ಬಂದು ಯಾರೋ ಹೇಳಿದ್ರು ಬಂದೆ ಪೂಜೆ ಮಾಡಿದೆ ನನಗಾಗಲಿಲ್ಲ, ಅದು ಸರಿ ಬರೋಲ್ಲ. ಒಂದು ನಂಬಿಕೆಯಿಂದ ಬರಬೇಕು. ಅವ್ರು ಹೇಳಿದಾಗ ಆ ನಂಬಿಕೆಯಿಂದ ಬಂದು ಅವರು ಅಲ್ಲಿ ಅವ್ರ ಕೋರಿಕೆ ಇಟ್ಟಾಗ ಅವರೆಲ್ಲ ಕೋರಿಕೆಗಳು ಈಡೇರುತ್ತೆ ಅಂತ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅಗ್ರಿಕಲ್ಚರ್ ಕಟ್ಟಬೇಕು ಅಂತ ಹೇಳಿದ್ರು. ಅಗ್ರಿಕಲ್ಚರ್ 4 ಸಾವಿರ ಕಟ್ಟಿದೆ. ಅದಾದಮೇಲೆ 3 EMI ಕಟ್ಟಲೇಬೇಕು ನೀವು, ದೊಡ್ಡ ಅಮೌಂಟ್ ಅಂತ ಹೇಳಿದ್ರು. ಆಗಲ್ಲ ಅಂತ ಇಷ್ಟು ಕೇಳ್ಕೊಂಡೆ ನಾನು. ಆದರೂ 2 EMI ಕಟ್ಟಲೇಬೇಕು ಅಂದರು. ಆಗ 2 EMI ಕಟ್ಟಿದೆ. 7,500 ಸಾವಿರ 15 ಸಾವಿರ ಕಟ್ಟಿದೆ. ಕಟ್ಟಾದಮೇಲೆ ನಿಮ್ಮ ಅಮೌಂಟ್ ಆಗಿದೆ ನೋಡಿ ಅಂತ 2.5 ಲಕ್ಷ ಕಳಿಸಿದ್ದೀವಿ ಅಂತೇಳಿ ಲೆಟ್ರ್ ಕಳಿಸಿದ್ರು. ಆ 2.5 ಸಾವಿರ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅದು ಮತ್ತೆ ಇನ್ನೊಂದು ಲೆಟ್ರ್ ಕಳಿಸಿ ಆ 5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು ನೀವು, ಆ 20,500 ಚಿಲ್ಲರೆ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತೆ ಅದು ಅಂತ ಹೇಳಿದ್ರು. ಈಗ ನನಗೆ 7.5 ಸಾವಿರ ಕಟ್ಟೋದಕ್ಕೆ 15 ಸಾವಿರ ಕಟ್ಟೋದಕ್ಕೆ ಅವ್ರ ಹತ್ರ ತುಂಬ ಬೇಡಾಡಿ ಅಮೌಂಟ್ ಕಟ್ಟಿದೆ. ಈಗ 20 ಸಾವಿರ ಕಟ್ಟಿದ್ರೆ ಅಮೌಂಟ್ ಆಗುತ್ತಲ್ಲೋ ನನಗೆ ಇದು ಗೊತ್ತಿಲ್ಲ. ಅದಕ್ಕೆ ಅಮ್ಮ ನಿನ್ನ ನಂಬಿ ನೀನು ಕೇಳ್ಕೊಂಡೇ ಹೋಗಿ ನಾನು 4 ಅಗ್ರಿಮೆಂಟ್ ಕಟ್ಟಿದ್ದೆ. ನಾನು ಇದ್ದೇ ಕಟ್ಟೋಗು ಅಂತ ಹೇಳಿದ್ರೆ ನಾನು ಕಟ್ಟದೆ ಹೋಗಿ ಅದಾದಮೇಲೆ ಮತ್ತೆ 15 ಸಾವಿರ ಕಟ್ಟಿದೆ. ಈಗ ಮತ್ತೆ 20 ಸಾವಿರ ಕಟ್ಟು ಅಂತವ್ರೆ. ಇದು ನಿಜವಾದ ಸುಳ್ಳು ಗೊತ್ತಿಲ್ಲ ಅಮ್ಮ. ನಾನು ತುಂಬ ನೊಂದೋಗಿದ್ದೀನಿ. ಆದರೆ ಏನಾಗುತ್ತೆ ಅದನ್ನು ನೀನು ತಿಳಿಸ್ಬೇಕು ತಾಯಿ, ನೀನೇ ದಾರಿ ತೋರಿಸ್ಬೇಕು ನನಗೆ. ವಾ, ಇದು ಇಷ್ಟ ಕಣವ. ಆಗುತ್ತೆ ಅಥವಾ ಇಲ್ಲ, ಇದು ಮೋಸ ಕಳ್ಳ ಅಥವಾ ಹೌದು ಮಾಡ್ಕೆ ಹೋಗಪ್ಪ, ಎರಡೊಂದು ಮಾತವ. ಹೌದು ಅಂತ ಹೇಳಿ ಏನಾರು ನೀನು ಮಾತು ಕೊಟ್ಟು ಏನಾರು ಸುಳ್ಳಾದ್ರವ ನೀನು ಕೊಡ್ಬೇಕು. ನೀನು ತಟ್ಟೆ ಕಾಸಾಗವನು ಅವ್ನ ಕಾಲಿಲ್ಲ ಕೈ ಇಲ್ಲ ಆಟ ಹೊಡ್ಕೊಂಡು ಜೀವನ ಮಾಡ್ಕೊಂತಾನ. ಅದೊಂದು ಶಿಸ್ತಾಗ ಒಂದು ಉತ್ತರ ಕೊಡ್ಬೇಕು. ಯಾರ್ದೋ ಒಬ್ಬರು ಒಳ್ಳೆ ಕೊಟ್ಟಿದ್ರಮ್ಮ, ನಾಳೆ ಬೆಳಗ್ಗೆ ಬಿಟ್ಕೊಂಡು 75,000 ರೂಪಾಯಿ ಅಲ್ಲೆಲ್ಲ ಒಂದು ಕಡೆ ಸಾಲ ಕೇಳಿದ್ರು. ಸಾಲ ಕೇಳಿದಕ್ಕೆ 1 ಲಕ್ಷಕ್ಕೆ ಯಾರಿಗೆಲ್ಲ ಆಡ್ತಾರೆ ಮ್ಯಾನೇಜರ ಹೌದು ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯವ್ರೆ. ಇಲ್ಲ ಕಟ್ಟು ಅಂತೀಯೋ ಬೇಡ ಕಳ್ಳ ಅಂತೀಯೋ ಎರಡೇ ಮಾತು. ಅವನಿಗೆ ಸ್ಪಷ್ಟವಾಗಿ ನೀನು ಅಕ್ಷರ ಅರ್ಥ ಆಗಿ ಬರಿಬೇಕವ. ಏನು ಬರೀತೀವಲ್ಲ ಓದಕ್ಕೆ ಬರಲ್ವ ಕನ್ನಡ? ಇನ್ನೊಂದ್ಸರಿ ಬರೆಯವ. ಏನು ಬರೀತು ಹುಡುಗ? ಮೋಸ ಮೋಸ ಅಂತ ಬರೀತು. ಇಲ್ಲಿ ಅಮ್ಮ ಆಗಿದ್ದಾಯ್ತು. ಮುಂದೆ ಯಾರು ದಾರಿ ತೋರಿಸೋಣ, ಹಣ ಬರೋ ಒಂದು ದಾರಿ ತೋರಿಸ್ಕೊಡಿ. ಬೆಳಗ್ಗೆ ಒಂದು ಯಾರು ಒಡೆ ಬಿಡಿಸ್ಕೊಡ್ಬೇಕು, ಏನು ದಾರಿ ತೋರಿಸಿ ಗೊತ್ತಿಲ್ಲ. ಇದನ್ನ ಇಷ್ಟಕ್ಕೆ ಬಿಡಬೇಡಿ, ಇದು ಇಷ್ಟಕ್ಕೆ ಬಿಡಬೇಡಿ, ಕೊಡಿ ಅಂತ ಹೇಳ್ತಾಳೆ. ಜಮೀನಲ್ಲಿ ನೋಡೋ ಮನೆ ಆಯಿತು, ಸ್ಕೂಲಲ್ಲಿ ಅದು ಈಗ ಹೈಕೋರ್ಟ್ಗೆ ಹೋಗಿದ್ದಾನೆ. ಆದಷ್ಟು ಬೇಗ ಆಧಾರ ಮಾಡ್ಕೊಡ್ಬೇಕು. ಯಾವುದೋ ರೂಪಾಯಿ ಹಣ ಬರೋ ಮಾಡ್ಕೊಡ್ತಾ ನನಗೆ. ಆಯಿತು, ನನಗಿರಲಿ ಮಾಡ್ಕೊಡ್ತೀನಪ್ಪ. ಎಷ್ಟು ತಿಂಗಳು ಮಾಡ್ಕೊಡ್ತೀವ? ಎಷ್ಟು ತಿಂಗಳು ಮಾಡ್ಕೊಡ್ತೀವಿ ಅದನ್ನು? ನನ್ನ ಮಗಳು ಒಡೆ ಬಿಡಿಸ್ಕೊಡ್ಬೇಕು ಬೆಳಗ್ಗೆ ಅದೊಂದು. ಆಯಿತು, 2 ತಿಂಗಳು ಸಮಯ ಕೊಡಪ್ಪ ಸಾಕು. ಗುರುಗಳೇ, ಭಕ್ತಾದಿಗಳು ಇಲ್ಲಿಗೆ ಬಂದು ಯಾರ್ಯಾರ ಕೆಲಸಗಳು ನೆರವೇರಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಉದಾಹರಣೆಗಳ ಮೂಲಕ ತಿಳಿಸ್ಕೊಡಿ. ನೋಡಿ, ಇಲ್ಲಿ ಬರವಣಿಗೆ ಮಾಡಿ ಅಮ್ಮನವರಿಂದ ಅಂಗೈ ಮೇಲೆ ಬರವಣಿಗೆ ತಗೊಂಡು ಇಂತಿಷ್ಟೇ ದಿನಕ್ಕೆ ಇಂತಿಷ್ಟೇ ಸಮಸ್ಯೆಗಳು ನಿಮ್ಮದು, ಇಂತಿಷ್ಟೇ ವಿಚಾರಗಳಲ್ಲಿ ಬಂದಿದ್ದೀರಿ, ಇಂತಿಷ್ಟೇ ದಿನಕ್ಕೆ ಬಗೆಹರಿಯುತ್ತೆ ಅನ್ನುವಂಥ ಉದಾಹರಣೆ ತುಂಬ ನೂರಾರು ಇರುವಂಥದ್ದು. ಇಲ್ಲಿ ನಮ್ಮ ಭಕ್ತರು ಬಂದಿದ್ದಾರೆ. ಸ್ವಾಮಿ, ನಮಗೆ ಕೆಲಸ ಆಯಿತು, ನಮ್ಮ ವಾಮಾಚಾರಿಕ ಸಮಸ್ಯೆಗಳು ಎಲ್ಲವೂ ಕೂಡ ಕಳೆದು ಅನೇಕ ರೀತಿಯಲ್ಲಿ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ತು, ಕಣ್ಣೇ ಹೋಗಿದ್ದು, ಮತ್ತೆ ಕಣ್ಣು ಬಂದಿರತಕ್ಕಂಥ ಒಂದು ಫ್ಯಾಮಿಲಿ ಬಂದಿರತಕ್ಕಂಥದ್ದು. ಇಲ್ಲಿವರೆಗೂ ಯಾವ ಪ್ರಯತ್ನ ಮಾಡಿದ್ದೀರಾ ಅವ್ರನ್ನ ತಡೆಗಟ್ಟುವಂಥ ಪ್ರಯತ್ನ? ವಿರೋಧಿಗಳನ್ನ ತಡೆಗಟ್ಟೋ ಪ್ರಯತ್ನ ಇವರು ಅಮ್ಮನ ಮದುವೆ ಆದಾಗಿಂದನೂ
ಸಿಕ್ಕಾಪಟ್ಟೆ 1 ವರ್ಷ ಅಷ್ಟೇ ಬಂದಿದ್ದು. ಅದಾದ್ಮೇಲಿಂದ ಬರೀ ಪ್ರಾಬ್ಲಮ್ಗಳೇ, ಅದೇ ಸುಮ್ಮನೆ ಶಮನ ಆಗೋದಷ್ಟೇ. ಈಗ ಬಗ್ಲು ಎದ್ದು ಬಿಟ್ಟಿದೆ ಮನೆಯಲ್ಲಿ, ಎಲ್ಲರಿಗೂ ಒಬ್ರಿಗೊಬ್ರು ಕಂಡ್ರೆ ನಾವು ಅಕ್ಕ ತಂಗಿರಿಗೆ ಹಚ್ತಾ ಇಲ್ಲ. ಅಮ್ಮನಿಂದ ಏನಾಗಬೇಕು? ಏನು ಮಾಡ್ತೀಯವ್ವ, ಇವಳು ಜೀವನ ನೀನು ನಡೆಸ್ಕೊಡ್ತೀಯ. ನಾನು ಕೈ ಹಾಕಿರೋ ಕೆಲಸ 3 ಕೆಲಸನೂ ಹೂವಿನ ಥರ ಇರ್ತದಂಗೆ ಮಾಡಿಕೊಡ್ಬೇಕು. ಎಲ್ಲ ಆಗಿದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಮಾಡಿಕೊಡ್ತೀಯ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀಯ. ನಿನಗೆ ಗೊತ್ತಿದೆ 3 ಕೆಲಸಗಳು ಆಗಿದೆ ಅಂತ. ಸಮಯ ಬೇಕು. ಇನ್ನು ಎಷ್ಟು ಸಮಯ ಗುರುಗಳೇ? 3 ತಿಂಗಳು. ಈಗ ಮುಗ್ಚಾಕಿಸ್ಬಿಟ್ಟಿದೆಯಲ್ಲವ್ವ, ಅದನ್ನೇನು ಮಾಡೋದು? ನನ್ನ ಮನೆ ನಾನು ಹೆಂಗೆ ಉಳಿಸ್ಕೊಂಡ್ಲಿ? ಇವಾಗ ನನ್ನ ಮನೆ ಹೆಂಗೆ ಉಳಿಸ್ಕೊಂಡ್ಲಿ ಹೇಳು? ನಮ್ದು ಬಲ ಐತಲ್ಲ ಅಷ್ಟೇ. ನೀನು ಬಲ ಇರೋದಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು. ಇನ್ನೂ ನಿಂತ್ಕೋತೀಯ ನನ್ನ ಜೊತೆ? ಕೊನೆವರೆಗೂ ನಿಂತ್ಕೋತೀಯ? ಈ ಹುಡುಗಿ ಸರಿ ಮಾಡ್ಕೊಡ್ತೀಯ ನನ್ನ ಕೈಯಿಂದ? ನನಗೆ ಕೆಟ್ಟ ಹೆಸರು ಬರಬಾರ್ದು. ನಾನು ತಿಳ್ಕೊಂಡಿರೋದು ನಿನ್ನ ಮಗಳು ಅಂತ. ನಾನಿವಾಗೆಲ್ಲ ಅವಮಾನ, ಅಪವಾದ, ನಿಂದನೆ ಎಲ್ಲ ಒಪ್ಕೊಂಡು ನಿಂತಿದ್ದೀನಿ. ಇನ್ನು ಎಷ್ಟು ಈ ಅವಮಾನ, ಅಪವಾದ, ಹೆಸರು ಎಲ್ಲ ಹೋಗಿದೆಯಲ್ಲ, ಮತ್ತೆ ತಂದ್ಕೊಡ್ತೀಯ ನನಗೆ? ಇನ್ನು ಮುಂದೆ ಆಗಲ್ಲ. 5 ವಾರ ಕಂಟಿನ್ಯೂಸ್ ಅರಿಶಿನ ನೀರು ಬರಬೇಕು. ಗುರುಗಳೇ, ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಿದ್ದಾರೆ? ಇಲ್ಲಿಗೆ ನಮ್ಮ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಪ್ರಶ್ನೆ ಅಮ್ಮ. ಇದು ಹಳೆಯ ಕ್ಷೇತ್ರ ಉಂಟು, ನಮ್ಮದು ಇತ್ತು ಹಳೆಯ ಕ್ಷೇತ್ರ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಂತರದಲ್ಲಿ ಇದ್ದದ್ದು ಎಲ್ಲರಿಗೂ, ನನ್ನ ಹಳೆಯ ವೀಕ್ಷಕರಿಗೆಲ್ಲರಿಗೂ ಕೂಡ ಗೊತ್ತು. ಮತ್ತು ಅಲ್ಲಿ ಜನಸಂದಣಿ ತಾಳಲಾರದಲೇ ಹೊಸ ಭೂಮಿಯನ್ನು ತಗೊಂಡು ಅಮ್ಮನವರು ಮತ್ತು ಸ್ವಾಮಿಯನ್ನು ತಾಮಂದು ಗದ್ಗೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇಡೀ ನಮ್ಮ ಕರ್ನಾಟಕ ಅಲ್ಲದಲೇ ಸುಮಾರು ದೆಹಲಿಯಿಂದ ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ, ತಮಿಳುನಾಡು, ಆಂಧ್ರ, ಕೇರಳದಿಂದ ಇಲ್ಲಿಗೆ ಭಕ್ತರುಗಳು ಬರ್ತಾ ಇರ್ತಕ್ಕಂಥದ್ದು. ಮತ್ತು ಕರ್ನಾಟಕದಾದ್ಯಂತ ಪೂರ್ಣವಾಗಿ ಇಲ್ಲಿಗೆ ಭಕ್ತರುಗಳು ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಬೇಡ ಅಂತ ಹೇಳಿ ಬರೀತಾಳವ. ಯಾರಂದ್ರೆ ನಾನು 4.5 ಲಕ್ಷ ತಗೊಂಡ ಸ್ವಾಮಿ, ಆ ದುಡ್ಡಿಗೆಲ್ಲ ಆಸ್ಪತ್ರೆಗೆ ಇತ್ತು ನಾಟಕ ಕಾಣ್ಬೇಕಾಯ್ತು. ಹಂಗೆ ಮಾಡ್ಬೇಕಾಯ್ತು ಅಮ್ಮ. ಯಾಕಂದ್ರೆ ಈಗ ಮೋಸ ಮಾಡಿ ಮಾಡಿಲ್ಲ ಅರ್ಥ ಕಾಣಿಸ್ತಾ ಇದೀನಿ. ನಾನೇನು ಕೇಳಿಲ್ಲ ಅಮ್ಮನ. ತಪ್ಪಿದ್ರೆ ನನಗೆ ಶಿಕ್ಷೆ ಕೊಡ್ಲಿ ಅಮ್ಮ ಗಾರ್ಡನ್ಗೆ. ನಾನು ಯಾರಿಗೆ, ನನಗೂ 4 ಮಂದಿ ಹೆಣ್ಮಕ್ಳು ಬರ್ತಾರೆ. ನಾನು ಯಾಕೆ ಆಯ್ತು, ಹೆದರಬೇಡ, ನಾನೇನು ಅಂತ ತೋರಿಸ್ತೀನಿ, ಕಾದು ನೋಡು ಅಂತ ಉಂಟ. ಒಳ್ಳೆಯದಾಗಲಿ. ಎದುರಾಳಿ ಉಪಟಳ ಅತಿಯಾಯಿತಪ್ಪ, ಸಂಸಾರದಲ್ಲಿ ನೆಮ್ಮದಿ ಕಳೆದೈತೆ, ಆರೋಗ್ಯದಲ್ಲಿ ಸಮಸ್ಯೆ ಐತೆ ಅಂತ ಬರೀತಾಳೆ. ಹೌದು ಅಥವಾ ಇಲ್ಲ? ಹೌದಂತ ಕಣವ. ಎದುರಾಳಿ ಉಪಟಳ ಜಾಸ್ತಿ ಆಗೈತೆ, ಸಂಸಾರದಲ್ಲಿ ನೆಮ್ಮದಿ ಕಳೆದೈತೆ ಅನ್ನೋಂಥ ವಿಚಾರ ಹೌದು, ಇದು ಬರಬೇಡ ಕರೆಕ್ಟ್ ಆಗೈತೆ ಅಂತ ಹೇಳ್ತಾರವ. ಏನು ಮಾಡ್ಬೇಕವ ಅವರು ನೆಮ್ಮದಿ ಬರಬೇಕು ಅಂದರೆ? ಮಾಟ ಮಂತ್ರ ಮರುಡಿ ಅತಿಯಾಯತೆ ಕಣ್ಮಗಳೇ, ಕುಟುಂಬದಲ್ಲಿ ತೊಂದರೆ ಆಗಿದೆ ಆಯ್ತಾ. ಗಂಡನ ಜೊತೆ ವಿರಸ ಅಂತ ಬರೆದವಳೆ. SR ನೋ? ಸರಿಯಾ? ಸರಿ. ಏನು ಮಾಡ್ಬೇಕಮ್ಮ? ಶರೀರಕ್ಕೆ ಭೂತ ಪ್ರೇತಾದಿಗಳನ್ನ, ಚೌಡಿಯಂಥ ಸಮಸ್ಯೆಗಳನ್ನು ಶರೀರಕ್ಕೆ ಬಿಟ್ಟಿರೋದ್ರಿಂದ ಆ ಶರೀರದಲ್ಲಿರ್ತಕ್ಕಂಥದ್ದು ಈಚೆ ಕಡೆಗೆ ಬರಬೇಕು ಮಗಳೇ. ನನ್ನ ಸನ್ನಿಧಾನದಲ್ಲಿ ತಕ್ಕೊಂಡಿದ್ದೀನಿ. ತಕ್ಕೊಂಡಾದ್ಮೇಲೆ ನಿನ್ನ ಶರೀರ ಹೆಂಗೈತೆ ಅಂತ ಕೇಳ್ತಾಳೆ. ಶರೀರ ಅಗ್ರ ಆಗಿದೆ. ಶರೀರ ಅಗ್ರ ಆಯ್ತಾ? ಆಟ ಕೋಟ್ಲ ಅನ್ನೋಂಥದ್ದು ಅತಿಯಾಗಿ ನಿನ್ನ ಮೇಲೆ ದೃಷ್ಟಿ ಕೇರ್ಕೊಂಡು ಮಗಳೇ ಅಂತ ಬರೀತಾಳೆ. ಹೌದಾ ಇಲ್ಲ? ಏನು ಮಾಡ್ಬೇಕವ? ಎಷ್ಟೋ ತಿಂಗಳಾಯಿತು ಕಾಲನೆಲ್ಲ ಬಾಡಿ, ಕೈಯೆಲ್ಲ ಬಾಡಿ, ಕರ್ಗಡೆ ಕೈ ಯಾವಾಗಲೂ ಸೇರಿಸ್ತಾ
ಈ 3 ನಿಂಬೆಹಣ್ಣನ್ನು ಏನು ಮಾಡ್ಬೇಕವ? ತಾಯಿ ಸ್ವಲ್ಪ ಕೆಮಿಕಲ್ ಸಕ್ಕರೆ, ಒಂದು ಎಳ್ನೀರಾಗ ಅರ್ಧ ಒಳ್ಳೆ ನಿಂಬೆಹಣ್ಣು 6 ದಿವಸ ತಗೊಳ್ಳೋ ಸಾಕು, ಇನ್ನೇನು ಬೇಡ. ಎಲ್ಲ ನಿಂತೋಗುತ್ತೆ. ಮಗಳ ಜೊತೆ 5 ವಾರ ಬರೆದವಳೆ, ಒಂದು ಸೇರಿ ನೇರು ಮಾಡ್ಕೊಂಡು ಹೋಗಿ ಸಾಕು, ಇನ್ನೆಂಥ ಆಡಂಬರ ಬೇಕಾಗಿದೆ. ಒಳ್ಳೇದಾಗ್ತದೆ. ಏನು ಅಂತ ಕೇಳಿಳು, ಈಗ ನೀವು ಹೇಳ್ಬೇಕು. ಅದೇ ಅಂಗಡಿ ಬಂದಾಗಿದೆ ಮತ್ತು ಫ್ಯಾಕ್ಟ್ರಿದು ಇದು ಆಗ್ತಾ ಇಲ್ಲ. ಫ್ಯಾಕ್ಟ್ರಿ 6 ತಿಂಗಳಾಯ್ತು, ಅದು ಬಂದ್ ಮಾಡಿದ್ದಾರೆ. ಈ ಮನೆಯಲ್ಲಿ ಮಾತಾಡಲಿ ತಡೆ. ಫ್ಯಾಕ್ಟ್ರಿ ಅಂಗಡಿ ಬಂದಾಗಿದೆ 2 ವರ್ಷ ಆಯಿತು. ಯಾವ ಕಾರಣಕ್ಕೂ ಅದನ್ನು ಇದು ಆಗ್ತಾ ಇಲ್ಲ. ಮತ್ತು ಈಗ 6 ತಿಂಗಳಾಯ್ತು ಫ್ಯಾಕ್ಟ್ರಿನೂ ಬಂದ್ ಮಾಡಿದ್ದಾರೆ. ಯಾಕಂತ ಇನ್ನೂ ಅದು ಗೊತ್ತಾಗ್ತಾ ಇಲ್ಲ. ಈ 3ನೇ ಸಲಕ್ಕೆ ಯಾವುದೋ ಒಂದು ಇತ್ತೀಚೆಗೆ ಒಂದು 2 ತಿಂಗಳಿಂದ ಬಂದಿಲ್ಲ ಸಮ ತೊಂದರೆಗಳು ಕೊಡೋದು, ತ್ರಾಸ ಮಾಡೋದು, ಇದು ಮಾಡ್ತಾ ಇದ್ದಾರೆ. ಮಕ್ಕಳಿಗೂ ನಮಗೂ ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನು ಪರಿಹಾರ ಆಗ್ಬೇಕಂತ ನೀವು ತಂದಿದ್ದೀವಿ. ಅವ್ರ ಮೊದಲು ಸಮಸ್ಯೆ ಇರೈತೆ ನೋಡವ. ಯಾಕಂಗ ಕಡಿಕೋ ಅಂತ ಯಾರಿಗೆ ನೀನು ಸಹಾಯ ಹಸ್ತವನ್ನು ಚಾಚಿ ಸಹಾಯ ಮಾಡಬೇಕು ಅಂತ ಹೊರಟೆಲ್ಲಪ್ಪ, ಅವ್ರ ಕಡೆಯಿಂದಲೇ ನಿನಗೆ ಅಪಮಾನ, ಅವಮಾನ, ತೊಂದರೆ, ತಾಪತ್ರಗಳಾಗಿವೆ ಅಂತ ಉತ್ತರ ಕೊಡ್ತಾವೆ. ಹೌದಾ ಇಲ್ವಾ? ಹೌದವಾ? ಅದೇ ಸರಿ. ಈಗ ಅವ್ರಿಗೇನಾದ್ರು ತೊಂದರೆ ಆಯ್ತೆ ನೋಡ. ಲಕ್ಷ್ಮಿ ವಿಚಾರದಲ್ಲೇ ದ್ರೋಹ. ಈಗ ನೀನು ಕಟ್ಕೊಂಡು ನಾನು ಸರ್ ಮಾಡ್ತೀನವ? ಆಯ್ತು, ನನಗಿರಲಿ. ಅಂಗಡಿ ಓಪನ್ ಮಾಡ್ಬೇಕಾ ಮನುಷ್ಯ? ಹೋಗಿ ನಂದೊಂದು ಪ್ರಸಾದ ತಗೊಂಡೋಗಿ ಅಂಗಡಿ ಒಳಗೆ ಸ್ಥಾಪನೆ ಮಾಡಲು. ನಿನ್ನ ಅದು ಯಾರು ಬಂದು ಮಾತಾಡಿಸ್ತಾರೆ ನೋಡುವ. ಪ್ರಸಾದ ಇಸ್ಕೊಂಡೋಗಿ ಅಂಗಡಿ ಒಳಗೆ ಸ್ಥಾಪನೆ ಮಾಡಿ ಯಾವನಿಗೆ ಹೆದರಬೇಡ. ಅವಳ ಹೆಸರು ಹೇಳ್ಬಿಟ್ಟು ವ್ಯಾಪಾರ ಶುರು ಮಾಡು, ಚಾಲೂ ಮಾಡು, ಅರ್ಕೆ ಮಾಡ್ಕೊಂಡು ಹೋಗಪ್ಪ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಾರ ಬರ್ಬೇಕಾದ್ರೆ ಆ ಫ್ಯಾಕ್ಟ್ರಿಗೂ ಅಂಗಡಿಗೂ ತೆಂಗಿನಕಾಯಿ ನಿಂಬೆಹಣ್ಣು ಉಳಿಸ್ಕೊಂಬ, ಅದನ್ನು ಕಟ್ ಬಿಡಿಸ್ಕೊಡ್ತಾಳೆ. ನಡ್ಕಂತ ಹೋಗ್ರಿ. ಹಾಂ, ಒಳ್ಳೇದಾಗ. ಕುಟುಂಬದೊಳಗೆ ಗಂಡ ವ್ಯಾವಹಾರಿಕವಾಗಿ ಬಿಟ್ಟೋ ಏನೇ ಕಣ್ಮಗಳೇ ಅಂತ ಬರುತ್ತಾಳೆ. ಹೌದು ಇಲ್ಲ? ಹೌದಾ? ನೋಡವ, ಮುಂದೆ ಕೇಳ. ದುಂದು ವೆಚ್ಚದಲ್ಲಿ ಮನೆ ಹಾಳಾಗಿ ಹೋಗ್ತಾ ಐತೆ ಅಂತಾಳೆ. ಎಸ್ ಸರ್ ನೋ? ಹೌದಾ? ಏನು ಮಾಡ್ಬೇಕು ಕೇಳು. ಅವನು ತಡೆಗಟ್ಬೇಕಂತ ಕಣವ. ಆಯ್ತು, ನನಗಿರಲಿ. ಬಂದು ಆ ಮನುಷ್ಯನ ಕರ್ಕೊಂಬಂದು ಚೆನ್ನಾಗವ್ರು ಏನು ಜಗಳಾಡಿಲ್ಲ, ಏನಿಲ್ಲ. ದುಡಿಯೋಕೆ ಅಂತ ಹೋದವನು ಮನೆಗೆ ಬಂದಿಲ್ಲ. ಫೋನ್ ಮಾಡಲ್ಲ, ಹುಡುಗರು ಮಕ್ಕಳ ಹತ್ರ ಮಾತಾಡಲ್ಲ. ಮಾತ್ರ ಚೆನ್ನಾಗಿದ್ದಾನೆ, ಎಲ್ಲ ಇದ್ದಾನೆ ಅಂತ ಗೊತ್ತು. ದುಡಿಯೋಕೆ ಹೋಗ್ದವನು ಮನೆಗೆ ಬಂದಿಲ್ಲ. ಬೇಜಾರು ಮಾಡ್ಕೊಂಡಿಲ್ಲ. ಆಯಿತು, ಕರೆಸ್ಕೊಡ್ತೀನಿ, ಯೋಚನೆ ಮಾಡಬೇಡ. ಆಯಿತಾ? 5 ವಾರ ಬಂದು ನಾನು ಕಾಣು, ಅವ್ನ ಫೋಟೋ ತಗೊಂಬ ಅಂತ ಹೇಳುತ್ತೆ. ಏನಾರು ಆಯ್ತು ನೋಡು. ಮಾತಾಡ್ಬೇಕು, ಫೋನ್ ಮಾಡಿದ್ರೆ ಏನು ಮಾತಾಡೋ ಅಷ್ಟೇ. ಏನಾರು ಆಯ್ತು? ಒಂದು ಭಾವಚಿತ್ರ ತಾಮಲೆ ಅವ್ರಿಗೆ ಬಿಡಿಸ್ಕೊಡ್ತೀನಿ ಅಂತ. ಕುಟುಂಬದೊಳಗೆ ಭಾರಿ ತೊಂದರೆ, 5 ವರ್ಷದಿಂದ ಅನುಭವಿಸಬಾರದಂಥ ನೋವು ಅನುಭವಿಸ್ತಾ ಇದ್ದೀರಾ ಮಕ್ಕಳ. ರಾಜನಿಗೆ ಮಾರಣಾಂತಿಕವಾದಂಥ ಕಾಯಿಲೆ ಕಸಾಲೆಗಳು ಶುರುವಾಗಿ ಅಪ್ಪನಪ್ಪ ಅಂತೆ ಪುತ್ರ ಆಗ್ತಾರೆ. ಹೌದು ಇಲ್ಲ? ಯಾರು ರಾಜ? ಯಾರು ನೀವು? ಏನು ಕಾಯಿಲೆ ನಿಮಗೆ? ಕಾಯಿಲೆ ಎಷ್ಟು ವರ್ಷ ಆದ ಮನೆ ಕಟ್ಟಿ? 1 ವರ್ಷ ಆಯ್ತು. 5 ವರ್ಷದಲ್ಲೇ ಸಮಸ್ಯೆ ಕ್ರಿಯೇಟ್ ಆಯ್ತು ಅಂತ ಬರ್ದವಳೆ. ಕಾಣಲಿಲ್ವಾ? ಈಗ ಜಾಸ್ತಿ ಆಯಿತು. ಏನು ತೊಂದರೆ ಆಯ್ತು ನೋಡೋ ಅವ್ರಿಗೆ? ಮಾಡ್ಲ ಅಂತ ಬರೀತಾಳಪ್ಪ. ತೊಂದರೆ ಮಾಡ್ಲ ತಡ್ಕೊಳ್ಳಾರ್ದಲ್ಲೇ ಇರ್ತಕ್ಕಂಥವ್ರು
ಭೂಮಿ ವಿಚಾರದಲ್ಲಿ ಕಣಪ್ಪ ನಿಮ್ಮ ಮೇಲೆ ಕಂಡಿದ್ದಿರೋದು ಜಮೀನಿಂದೇನಾ? ಹೌದು. ಅದೇನು ಪರಿಹಾರದಿಂದ ಇದು ಮಾಡ್ಕೊಡ್ತಾವ ನೋಡಮ್ಮ ಅದೇ ಮಾಡಬೇಕು. ನೋಡೋ ಅದೇನಾಯ್ತು ಹೀಗೆ ಗಿಡ ಕೈ ಹಿಡಿ. ಹತ್ತಿದ್ದು ಹರಿತಾಲಗಳ ಒಂದು ಜಮೀನು ವಿಚಾರದೊಳಗಾಗಿ ವೈರತ್ವ ಐತೆ ಅಂತ ಬರೀತಾರೆ. ಏನ್ ಮಾಡ್ಬೇಕು ಅವಳನ್ನೇ ಕೇಳೋ. ಮೇಲ್ವರ್ಗಕ್ಕೆ ಅರ್ಜಿ ಸಲ್ಲಿಸೋ ಮಗಳೇ ಗೆಲುವು ನಂದಾವಿ ಮತ್ತೆ ಅವಳು ಹೇಳಿದ್ದು, ಮೇಲ್ವರ್ಗಕ್ಕೆ ಅರ್ಜಿ ಸಲ್ಲಿಸು ಗೆಲುವು ನಂದಾಗ್ಲಿ ಅಂತ. ಮೂವಿ ಮಣ್ಣು ತಂದು 5 ವಾರ ಬಂದು ಒಂದು ಕಟ್ ನೋಡಿಸ್ಕೊಂಡು ಹೋಗ್ರಿ ಮಕ್ಕಳ, ಗೆಲುವು ನಂದಾಗ್ಲಿ ಅಂದ್ರೆ ಅವಳು ಒಪ್ಕೊಂಡವಳೆ ಅಂತ ಅರ್ಥ, ಗೆಲ್ಲಿಸ್ಕೊಡ್ತಾಳೆ. ಜಮೀನು ಮನೆ ತುಂಬ ಕಷ್ಟ. ಮಾರ್ಬೇಕಾ? ಮಾರಿಸ್ಕೊಡು ಅಂತ ಕೇಳು. ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ, ಏನು ಅಂತ ಗೊತ್ತಾಗ್ತದೆ. ಮಾರಿಸ್ಕೊಡವ. ಆಯ್ತು, ನನಗಿರ್ಲಿ. ಆ ಭೂಮಿಗೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಉಳಿಸ್ಕೊಂಬರ್ರಿ, 1 ವಾರದೊಳಗೆ ಮಾರಿಸ್ಕೊಡ್ತೀನಿ. ಬಂದು ಅರ್ಕೆ ಮಾಡ್ರಿ, ಒಂದು ದುಡ್ಡನ್ನ ಒಂಚೂರು ಅವ್ಳಿಗೆ ಏನಾರು ಅರ್ಕೆ ಕೊಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.